ನಮಸ್ಕಾರ ವೀಕ್ಷಕರೇ, ವಿದ್ಯಾಮಿತ್ರ ಚಾನೆಲ್ಗೆ ಸ್ವಾಗತ. ಹೊರಗಡೆಯಿಂದ ಬೇಸತ್ತು ಮನೆಗೆ ಬಂದು ಹಾಯಾಗಿರ್ಬೇಕು ಅಂತ ಅನ್ಕೊಳ್ತೀವಿ. ಆದರೆ ಮನೇಲೂ ನೆಮ್ಮದಿ ಇಲ್ಲ, ಏನೋ ಒಂಥರ ಬೇಜಾರು, ಯಾವಾಗ ನೋಡಿದ್ರೂ ಜಗಳ, ಮನೆಯವರೊಂದಿಗೆ ಮನಸ್ತಾಪ, ಯಾರೊಟ್ಟಿಗೆ ಮಾತಾಡಿದ್ರೂ ಸಿಟ್ಟು, ಮನೆಯಲ್ಲಿ ಹಣದ ಕೊರತೆ, ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣವೇ ಸಾಲ್ತಿಲ್ಲ, ಕೈಯಲ್ಲಿ ಹಣ ಅಂತೂ ನಿಲ್ತಾನೇ ಇಲ್ಲ. ಏನು ಮಾಡೋದು? ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ನಾವು ನಿಮಗೆ ಒಂದು ಸುಲಭವಾದ ಪರಿಹಾರವನ್ನು ಹೇಳ್ತೀವಿ. ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಂದ್ರೆ ನೀವು ಈ ಒಂದು ಸುಲಭವಾದ ಉಪಾಯವನ್ನು ಮಾಡಬೇಕು. ಅದೇನಂತೀರಾ? ಬನ್ನಿ ಹಾಗಾದ್ರೆ ಅದ್ರ ಬಗ್ಗೆ ಮತ್ತು ಆ ವಸ್ತುವಿನ ಬಗ್ಗೆ, ಅದರ ಒಂದು ಚಮತ್ಕಾರಿ ಗುಣಗಳ ಬಗ್ಗೆ ನಿಮಗೆ ಇವತ್ತು ನಾ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಎಸ್, ಅಡಿಗೆ ಮನೆಯಲ್ಲಿ ಈ ವಸ್ತು ಇಲ್ದಿದ್ರೆ ಅಡಿಗೆನೇ ಆಗಲ್ಲ, ಮಾಡಿದ ಅಡಿಗೆ ಕೂಡ ರುಚಿ ಬರಲ್ಲ. ಇಷ್ಟು ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಹೌದು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಬೇರೆ ಯಾವುದೂ ಇಲ್ಲ. ಎಸ್ ವೀಕ್ಷಕರೇ, ಉಪ್ಪನ್ನು ನಾವು ಪ್ರತಿನಿತ್ಯ ಅಡಿಗೆಯಲ್ಲಿ ಬಳಸ್ತೀವಿ. ಆದರೆ ಆ ಉಪ್ಪಿನಿಂದ ಎಷ್ಟೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಕೂಡ ಒಂದ್ಸಲ ದಂಗಾಗ್ತೀರಾ. ಹೌದು, ಈ ಉಪ್ಪಿನಿಂದ ನಾ ಹೇಳಿರುವಂತಹ ಉಪಾಯವನ್ನ ಮಾಡ್ತಾ ಹೋಗಿ ದಿನದಿಂದ ದಿನಕ್ಕೆ ಯಾವ ರೀತಿ ಬದಲಾವಣೆಗಳನ್ನು ನೀವು ಕಾಣ್ತೀರಿ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ನೀವೇ ಉತ್ತರ ಕೊಡ್ತೀರಾ. ಪರಿಹಾರ 1, ಪ್ರತಿದಿನ ನೀವು ಮನೆಯನ್ನ ತೊಳೆಯುವಾಗ 1 ಚಮಚದಷ್ಟು ಉಪ್ಪನ್ನ ಮನೆ ತೊಳೆಯುವಂತಹ ನೀರಿನಲ್ಲಿ ಹಾಕಿ ಮನೆಯನ್ನ ಬರೆಸಬೇಕು. ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಕ್ರಮೇಣವಾಗಿ ದೂರವಾಗುತ್ತೆ. ನಿಮಗೆ ಹಾಗೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಸುಖ ಸಿಗುತ್ತೆ, ಮನೆಯವರೊಂದಿಗೆ ಬಾಂಧವ್ಯ ಕೂಡ ಚೆನ್ನಾಗಿ ಉಂಟಾಗುತ್ತೆ. ಗುರುವಾರದ ದಿನ ಬಿಟ್ಟು ಉಳಿದೆಲ್ಲ ದಿನ ನೀವು ಈ ಉಪಾಯವನ್ನ ಮಾಡಿದ್ರೆ ನಿಮ್ಮ ಮನೆಯ ಎಲ್ಲ ವಾಸ್ತು ದೋಷಗಳು ಥಟ್ ಅಂತ ಮಾಯವಾಗಿ ಹೋಗುತ್ತೆ. ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿಯನ್ನ ಈ ಉಪ್ಪು ತನ್ನಲ್ಲಿ ಸೆಳೆದುಕೊಂಡು ಅದನ್ನ ಹೊರ ಹಾಕುತ್ತೆ. ಮನೆಯನ್ನು ತೊಳೆಯುವ ನೀರಿನಲ್ಲಿ 1 ಚಮಚದಷ್ಟು ಉಪ್ಪನ್ನು ಪ್ರತಿದಿನ ನೀವು ಹಾಕಿ ಒರೆಸ್ತಾ ಬಂದರೆ ಕ್ರಮೇಣವಾಗಿ ನಿಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ಮನೆಯ ವಾತಾವರಣದಲ್ಲಿ ಆಗುವ ಬದಲಾವಣೆಗಳನ್ನು ನೀವೇ ನೋಡಬಹುದು. ಇದನ್ನು ನಾನು ಸ್ವತಃ ಮಾಡಿ ಅನುಭವಿಸಿ ಈ ಒಂದು ಪ್ರಯೋಗವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. 2ನೇ ಪರಿಹಾರ ಏನಪ್ಪಾ ಅಂತಂದರೆ, ಎಷ್ಟೇ ದುಡಿದ್ರೂ ಹಣ ಕೈ ಸೇರ್ತಿಲ್ಲ, ಕೊಟ್ಟ ಸಾಲ ವಾಪಸ್ ಬರ್ತಿಲ್ಲ, ಮನೆಯಲ್ಲಿ ಹಣದ ಕೊರತೆ ಇದೆ, ಎಷ್ಟೇ ದುಡಿದ್ರೂ ಪರ್ಸಲ್ಲಿ 1 ರೂಪಾಯಿನೂ ನಿಲ್ಲಲ್ಲ, ತಿಂಗಳು ಕೊನೆ ಆಯ್ತಂದ್ರೆ ಸಾಕಪ್ಪ, ಬಂದಿದ್ದು ಸ್ಯಾಲ್ರಿ ಎಲ್ಲ ಹಾಗೇ ಹೋಗ್ಬಿಡುತ್ತೆ ಅಂತ ಯೋಚನೆ ಮಾಡೋರಿಗೆ ಇದು ಒಳ್ಳೆಯ ಉಪಾಯ. ಈ ಒಂದು ಉಪಾಯವನ್ನು ಮಾಡೋದ್ರಿಂದ ಹಣವನ್ನು ಮ್ಯಾಗ್ನೆಟ್ ಅಂತೆ ಈ ಉಪ್ಪು ಎಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾದರೆ ಉಪ್ಪಿನ ಜೊತೆ ಈ ಒಂದು ವಸ್ತುವನ್ನು ನೀವು ಸೇರಿಸಲೇಬೇಕು. ಅದನ್ನು ಸೇರಿಸಿದಾಗ ಮಾತ್ರ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ತಾನಾಗಿಯೇ ಒಲದು ಬರ್ತಾಳೆ. ಅದು ಯಾವ ವಸ್ತು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಹೇಳ್ತೀನಿ, ಗಮನವಿಟ್ಟು ಕೇಳಿ. ನಿಮಗೆ ಹಣದ ಹರಿವು ಕ್ರಮವಾಗಿ ಹೆಚ್ಚಾಗಬೇಕಂದ್ರೆ ಬೇರೆ ಯಾವ ವಸ್ತು ಅಲ್ಲ, ಮಸಾಲೆ ಪದಾರ್ಥ. ಅದು 2 ಲವಂಗವನ್ನು ನೀವು ಉಪ್ಪಿನಲ್ಲಿ ಇಟ್ಟರೆ, ಉಪ್ಪನ್ನು ಇಟ್ಟಿರುವಂತಹ ಪಿಂಗಾಣಿ ಪಾತ್ರೆಯಲ್ಲಿ 2 ಲವಂಗವನ್ನು ಸೇರಿಸಿ ನೋಡಿ, ನಿಮಗೆ ಹಣದ ಕೊರತೆಯೇ ಬರುವುದಿಲ್ಲ. ಯಾವುದಾದ್ರೂ ಮೂಲಗಳಿಂದ ಲಕ್ಷ್ಮಿ ನಿಮ್ಮ ಮನೆಯನ್ನ ಹುಡ್ಕೊಂಡು ಬರ್ತಾಳೆ. ಈ ಒಂದು ಕೆಲಸವನ್ನು ನೀವು ಮಾಡಿ ನೋಡಿ, ಹೇಗೆ ಉಪ್ಪು ಮತ್ತು ಲವಂಗ ಚಮತ್ಕಾರ ಮಾಡುತ್ತೆ ಅನ್ನೋದನ್ನ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ತಿಳಿಸ್ತೀರಾ. ಎಸ್ ವೀಕ್ಷಕರೇ, ಈ 2 ಉಪಾಯಗಳನ್ನು ನೀವು ಮಾಡಲೇಬೇಕು. ಇರುವಂತಹ ನೆಗೆಟಿವ್ ಹಾಗೂ ಕೆಟ್ಟ ದೃಷ್ಟಿಯನ್ನು ಹೊರಗೋಡಿಸಿ ಲಕ್ಷ್ಮಿಯನ್ನು ಸೆಳೆಯುತ್ತದೆ. ಲಕ್ಷ್ಮಿಯ ರೂಪವಾಗಿರುವಂತಹ ಲವಂಗ ಉಪ್ಪಿನ ಜೊತೆ ಸೇರಿದಾಗ ಈ ಒಂದು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಹರಡಿ ಲಕ್ಷ್ಮಿ ತಾನಾಗಿ ಒಲದು ಬರ್ತಾಳೆ. ಇವತ್ತು